ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಸಿಲುಕಿರುವ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಹೌದು, ದರ್ಶನ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಆರೋಪಿ ದರ್ಶನ್ ವಿರುದ್ಧ ಮತ್ತೊಂದು ಸಂಕಷ್ಟ ಎದುರಾಗಿದ್ದು ಮತ್ತೊಂದು ಕ್ರಮಕ್ಕೆ ಈಗ ಖಾಕಿ ಪ್ಲಾನ್ ನಡೆಸಿದೆ. ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯಲು ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ದರ್ಶನ್ ಬಳಿ ಏನು ಗನ್ ಲೈಸೆನ್ಸ್ ಇತ್ತು, ಆ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿದ್ದಾರೆ. ದರ್ಶನ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ ಬೆಂಗಳೂರು ಪೊಲೀಸರು. 7 ದಿನಗಳ ಒಳಗೆ ಇದಕ್ಕೆ ಉತ್ತರವನ್ನ ನೀಡುವಂತೆ ದರ್ಶನ್ಗೆ ನೋಟಿಸ್ ನೀಡಲಾಗಿದೆ. ಸೆಲೆಬ್ರಿಟಿ ಆಗಿರುವಂತಹ ದರ್ಶನ್ ತನ್ನ ಸೇಫ್ಟಿಗಾಗಿ ಗನ್ ಲೈಸೆನ್ಸ್ ಅನ್ನ ಪಡೆದಿದ್ರು. ಕೊಲೆ ಪ್ರಕರಣದ ಆರೋಪಿಯಾಗಿರುವ ಕಾರಣದಿಂದಾಗಿ ಆ ಸವಲತ್ತನ್ನ ಹಿಂಪಡೆಯಲು ನಿರ್ಧಾರವನ್ನ ಮಾಡಲಾಗಿದೆ. ನಿಮ್ಮ ಬಳಿ ಇರುವಂತಹ ಗನ್ ಲೈಸೆನ್ಸ್ ಯಾಕೆ ರದ್ದು ಮಾಡಬಾರದು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಕೊಲೆ ಪ್ರಕರಣದ ಆರೋಪಿಯಾಗಿದ್ದು ಸಾಕ್ಷಿಗಳಿಗೆ ಬೆದರಿಕೆ ಇರುವಂತಹ ಸಾಧ್ಯತೆ ಇದೆ. ಅಲ್ಲದೆ ಗನ್ ಲೈಸೆನ್ಸ್ ಅನ್ನ ನಟ ದರ್ಶನ್ ದುರ್ಬಳಕೆ ಮಾಡಿಕೊಳ್ಳುವಂತಹ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣವನ್ನ ಉಲ್ಲೇಖಿಸಿ ಪೊಲೀಸರು ದರ್ಶನ್ಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಗನ್ ಲೈಸೆನ್ಸ್ ರದ್ದತಿಯ ವಿಚಾರದಲ್ಲಿ ದರ್ಶನ್ನಿಂದ ಉತ್ತರ ಕೋರಿ ನೋಟಿಸ್ ನೀಡಲಾಗಿದೆ. ಆಡಳಿತ ವಿಭಾಗದ ಡಿಸಿಪಿ ಪದ್ಮಿನಿ ಸಾಹು ಅವರಿಂದ ದರ್ಶನ್ಗೆ ನೋಟಿಸ್ ಜಾರಿಯಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿಶ್ವನಾಥ್, ಇನ್ನು ಕೊಲೆ ಕೇಸ್ನಲ್ಲಿ ಸಿಲುಕಿರುವಂತಹ ದರ್ಶನ್ಗೆ ಇದೀಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅಂದ್ರೆ ದರ್ಶನ್ ಗನ್ ಲೈಸೆನ್ಸ್ ಹಿಂಪಡೆಯೋದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿ ದರ್ಶನ್ಗೆ ನೋಟಿಸ್ ನೀಡಿದ್ದಾರೆ. ಇನ್ನು ಇದು ಯಾವ ಕಾರಣಕ್ಕಾಗಿ, ಈ ಕುರಿತ ಹೆಚ್ಚಿನ ಮಾಹಿತಿ ಏನಿದೆ? ದಿವ್ಯ, ಮೊದಲನೇದಾಗಿ ವಿವಿಐಪಿಗಳಿಗೆ ಭದ್ರತೆಗೋಸ್ಕರ ಗನ್ ಲೈಸೆನ್ಸ್ ಅನ್ನ ಪೊಲೀಸ್ ಇಲಾಖೆಯಿಂದ ಕೊಡಲಾಗುತ್ತೆ. ಚುನಾವಣೆಯ ಸಂದರ್ಭದಲ್ಲಿ ಮತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅವುಗಳನ್ನ ಪೊಲೀಸ್ ಠಾಣೆಗಳಲ್ಲೂ, ಹತ್ತಿರದ ಪೊಲೀಸ್ ಠಾಣೆಗಳಲ್ಲೂ ಕೂಡ ಜಮೆ ಮಾಡಬೇಕಾಗುತ್ತೆ. ಈಗ ಸದ್ಯಕ್ಕೆ ನಟ ದರ್ಶನ್ ಒಂದು ಕೊಲೆ ಕೇಸ್ನಲ್ಲಿ ಈಗಾಗಲೇ ಪೊಲೀಸರಿಂದ ಅರೆಸ್ಟ್ ಆಗಿ ಅವರು ಜೈಲ್ಗೂ ಕೂಡ ಹೋಗಿ ಬಂದಿರುವಂತದ್ದು. ಇನ್ನು ಬೇಲ್ ಮೇಲೆ ಕೂಡ ಅವರು ಇರುವಂತದ್ದು. ಇನ್ನೇನು ಕೆಲವೇ ದಿನಗಳಲ್ಲಿ ಟ್ರಯಲ್ ಕೂಡ ಆರಂಭ ಆಗುತ್ತೆ ಈ ಒಂದು ಪ್ರಕರಣದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಕರಣದಲ್ಲಿ ಗಂಭೀರತೆಯನ್ನ ಅರಿತಿರುವಂತಹ ಪೊಲೀಸರು ಕೂಡ ಬೇರೆಯವ್ರ ಮೇಲೆ ಪ್ರಭಾವವನ್ನ ದರ್ಶನ್ ಬೀರ್ಬೋದು ಮತ್ತು ಬೇರೆಯವ್ರಿಗೂ ಕೂಡ ತೊಂದರೆ ಅಂತಂದ್ರೆ ಈ ಸಾಕ್ಷಿಗಳಿಗೂ ಕೂಡ ಆರೋಪ ಬೆದರಿಕೆ ಒಡ್ಡುವಂತಹ ಸಾಧ್ಯತೆ ಇರುತ್ತೆ ಮತ್ತು ಅದನ್ನ ಬಳಸ್ಕೊಂಡು ಬೇರೆ ಯಾರಿಗಾದ್ರೂ ಕೂಡ ಇದೇ ರೀತಿಯಾಗಿ ಕಾನೂನಾತ್ಮಕ ಅಂದ್ರೆ ಕಾನೂನು ಬಾಹಿರವಾಗಿ ನಡ್ಕೋಬಹುದು ಅನ್ನೋ ಹಿನ್ನೆಲೆಯಲ್ಲೂ ಕೂಡ ಈ ರೀತಿಯಾದಂತಹ ನಿರ್ಧಾರಕ್ಕೂ ಕೂಡ ಬಂದಿರುತ್ತದೆ. ಈಗ ಅವರಿಗೆ ನೋಟಿಸ್ ಅನ್ನ ಕೊಡೋದ್ರ ಮುಖಾಂತರವಾಗಿ ಇನ್ನು ಅದನ್ನ ವಾಪಸ್ ನಾವು ಲೈಸೆನ್ಸ್ ಅನ್ನ ರದ್ದು ಮಾಡಬೇಕಾಗಿದೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ಕೆಲವೊಂದು ಯಾಕೆ ರದ್ದು ಮಾಡಬಾರದು ಅನ್ನೋದಕ್ಕೆ ನೀವು ಸಮಜಾಯಿಷಿಯನ್ನ ಕೊಡಿ ಕೆಲ ದಿನಗಳಲ್ಲಿ ಅಂತ ಹೇಳಿ ಈಗ ನೋಟಿಸ್ ಅನ್ನು ಕೂಡ ಕೊಟ್ಟಿರುವಂತದ್ದು. ಜನವರಿ 10ಕ್ಕೆ ಈ ಒಂದು ನೋಟಿಸ್ ಕೂಡ ಅವ್ರಿಗೆ ತಲುಪಿರುವಂತದ್ದು. ಈ ಒಂದು ಹಿನ್ನೆಲೆಯಲ್ಲಿ ನಟ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.